ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಗಳಾಗಿರುವಂತಹ 17 ಜನ ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು. ಹೀಗಾಗಿ ದರ್ಶನ್ ಕೋರ್ಟ್ ಬಂದಿದ್ದಾರೆ ಅನ್ನೋ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಕಾನೂನು ಪ್ರಕ್ರಿಯೆಯ ಭಾಗವಾಗಿ ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ಗೆ ನಟ ದರ್ಶನ್ ಹಾಜರಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಟೋಟಲ್ ಆಗಿ 17 ಜನ ಕೂಡ ಇವತ್ತು ಕೋರ್ಟ್ ಮುಂದೆ ಅಪಿಯರ್ ಆಗಿದ್ದಾರೆ. ನಾಳೆ ಥೈಲ್ಯಾಂಡ್ಗೆ ಅಂತ ಹೇಳಿ ಶೂಟಿಂಗ್ಗೆ ಹೋಗೋದಕ್ಕಿದ್ದಾರೆ ವಿದೇಶಕ್ಕೆ. ದರ್ಶನ್ ಅದಕ್ಕೂ ಮುಂಚೆ ಕೋರ್ಟ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರೋದನ್ನು ಗಮನಿಸ್ತಾ ಇದ್ದೀರಾ. ದರ್ಶನ್ ಕೋರ್ಟ್ನತ್ತ ಬರ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ಅವ್ರಿಗೆ ಸಾಥ್ ಕೊಟ್ಟಿದ್ದಾರೆ ಅವರ ಆಪ್ತ ಬಳಗ. ಇವತ್ತೇನಿರುತ್ತೆ ಕೋರ್ಟ್ನಲ್ಲಿ ಪ್ರಾಸೆಸ್ ಅಂತ ಕೇಳಿದರೆ, ಇವ್ರು ಡಿಸ್ಚಾರ್ಜ್ ಅಪ್ಲಿಕೇಶನನ್ನು ಇವರ ಪರ ವಕೀಲರು ಹಾಕ್ಕೊಳ್ತಾರೆ ಅಂತ. ಅಂದರೆ ಅವ್ರ ಮೇಲಿರೋ ಆರೋಪಗಳೆಲ್ಲ ಸುಳ್ಳು, ಆಧಾರ ರಹಿತ, ಹೀಗಾಗಿ ನಮ್ಮ ಮುಕ್ತಿ ಕೊಡಿ ಅಂತ ಒಂದು ಡಿಸ್ಚಾರ್ಜ್ ಅಪ್ಲಿಕೇಶನನ್ನು ಹಾಕ್ಕೊಳ್ತಾರೆ. ಕೋರ್ಟ್ ಅಪ್ಲಿಕೇಶನನ್ನು ತಗೊಂಡು ಕ್ರಾಸ್ ವೆರಿಫೈ ಎಲ್ಲ ಮಾಡುತ್ತೆ, ಕೆಲ ಪ್ರಶ್ನೆಗಳನ್ನು ಹಾಕಲಾಗುತ್ತೆ. ಇದು ಕಾನೂನು ಪ್ರಕ್ರಿಯೆ ಒಂದು ಭಾಗ. ಮತ್ತು ತಿಂಗಳು ಕೂಡ ಕೋರ್ಟ್ಗೆ ಹಾಜರಾಗಬೇಕು ಅಂತ ಕಡ್ಡಾಯವಾಗಿ ಬೇಲ್ ಕೊಡಬೇಕಾದ್ರೇ ಕಂಡೀಷನ್ನ ಭಾಗವಾಗಿ ಹಾಕಲಾಗಿದೆ. ಕೋರ್ಟ್ನ 5 ಕಿಲೋಮೀಟರ್ ರೇಡಿಯಸ್ನಲ್ಲೇ ವಾಸ ಇರಬೇಕು, ವಿದೇಶಕ್ಕೆ ಹೋಗಬಾರ್ದು ಅಂತೆಲ್ಲ ಡೀಟೇಲ್ಸ್ ಕೊಡ್ತಾರೆ. ನರಸಿಂಹಮೂರ್ತಿ ಏನೇನು ಡೀಟೇಲ್ಸ್ ಸಿಗ್ತಾ ಇದೆ ಸದ್ಯಕ್ಕೆ, ಸ್ಪಾಟಲ್ಲಿ ಏನಾಗ್ತಾ ಇದೆ ಅಂತ? ಇದೀಗ ದರ್ಶನ್ ಮತ್ತೆ ಪವಿತ್ರ ಗೌಡ ಇಬ್ರು ಕೂಡ ಕೋರ್ಟ್ಗೆ ಆಗಮಿಸಿರೋದು. ಅಂದ್ರೆ ಇವತ್ತು ಕೋರ್ಟ್ ಅದೇ ಈ ಪ್ರಮುಖವಾಗಿ ಅವರ ಪ್ರತಿಯೊಂದು ಅಟೆಂಡೆನ್ಸ್ ಏನಿದೆ ಅದನ್ನ ಪಡ್ಕೊಳ್ಳೋದಕ್ಕೆ ಇವತ್ತು ದಿನಾಂಕವನ್ನ ಸೂಚನೆ ಮಾಡಲಾಗಿತ್ತು. ಹೀಗಾಗಿ ಪ್ರತಿ ತಿಂಗಳ ರೊಟೀನ್ ನಂತೆ ಇವತ್ತು ಅವರು ಕೋರ್ಟ್ಗೆ ಹಾಜರಾಗಿ ಅವರ ಹಾಜರಾತಿ ಇದೆಯಾ ಇಲ್ವಾ ಅಂತೇಳಿ ಎಲ್ಲರನ್ನ ಚೆಕ್ ಮಾಡುವ ಕೆಲಸವನ್ನ ಮಾನ್ಯ ನ್ಯಾಯಾಧೀಶರು ಮಾಡಲಿದ್ದಾರೆ. ಸದ್ಯ ಇದೀಗ ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಸೇರಿದಂತೆ ಎಲ್ಲಾ ಆರೋಪಿಗಳು ಕೂಡ ಕೋರ್ಟ್ ನಲ್ಲಿರೋದು. ಮತ್ತೆ ಈಗ ಮಾನ್ಯ ನ್ಯಾಯಾಧೀಶರು ಒಬ್ಬೊಬ್ಬರ ಹಾಜರಾತಿಯನ್ನ ಪಡೆದುಕೊಳ್ಳಿದ್ದಾರೆ. ಆ ಬಳಿಕ ಮತ್ತೊಂದು ದಿನಾಂಕವನ್ನ ನೀಡಿ ಮುಂದಿನ ದಿನಾಂಕಕ್ಕೆ ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಲಿದ್ದಾರೆ. ಸದ್ಯ ಬೇರೆ ಯಾವುದೇ ಅಪ್ಲಿಕೇಶನ್ಗಳು ಬಾಕಿ ಇಲ್ಲ. ಈ ಹಿಂದೆ ಈ ಷರತ್ತುಗಳ ಸಡಿಲಿಕೆಗಾಗಿ ಅರ್ಜಿಯನ್ನ ಹಾಕೊಳ್ಳಲಾಗಿತ್ತು. ಅವ್ರಿಗೆ ಥೈಲ್ಯಾಂಡ್ಗೆ ಹೋಗೋದಕ್ಕೆ ಅವಕಾಶವನ್ನ ಕೂಡ ಈ ಹಿಂದಿನ ಅಪ್ಲಿಕೇಶನ್ ನಲ್ಲಿ ಮಾನ್ಯ ನ್ಯಾಯಾಲಯ ಅವ್ರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಹೀಗಾಗಿ ಇವರು ರೊಟೀನ್ ಪ್ರೊಸೀಜರ್ ತರ ಇವತ್ತು ಕೋರ್ಟ್ಗೆ ಬಂದಿದ್ದಾರೆ, ಹಾಜರಾತಿಯನ್ನ ಕೊಟ್ಟು ಹೋಗ್ಬೇಕಿದೆ. ಆಲ್ ರೈಟ್, ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ರೊಟೀನ್ ಪ್ರಾಸೆಸ್ಗೋಸ್ಕರ ದರ್ಶನ್ ಬಂದಿರೋದನ್ನು ಗಮನಿಸ್ತಾ ಇದ್ದೀರ. ಅವ್ರು ಬರ್ತಾ ಇದ್ದ ಹಾಗೆ ಕೆಲವರೆಲ್ಲ ಅವ್ರ ಫಾಲೋವರ್ಸು, ಅಭಿಮಾನಿಗಳು ಯಾರಿದ್ರು ಅವ್ರನ್ನ ಮಾತಾಡಿಸುವ ಪ್ರಯತ್ನವನ್ನು ಮಾಡಿದ್ರು. ಬಟ್ ಪೊಲೀಸರ ಭದ್ರತೆಯ ಜೊತೆಗೆ ಕೋರ್ಟ್ ಒಳಗೆ ಅವರು ಹೋಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ಸಪ್ರೇಟಾಗಿ ಬಂದಿದ್ದಾರೆ, ದರ್ಶನ್ ಸಪ್ರೇಟಾಗಿ ಬಂದಿದ್ದಾರೆ, ಪವಿತ್ರ ಸಪ್ರೇಟಾಗಿ ಬಂದಿದ್ದಾರೆ. ಲಾಸ್ಟ್ ಒಂದು 4-5 ತಿಂಗಳ ಪ್ರತಿ ಭೇಟಿ ಸಂದರ್ಭದಲ್ಲೂ ನಾವು ಅದನ್ನೇ ನೋಡ್ತಾ ಇದ್ದೀವಿ. ಆಮೇಲೆ ಇವತ್ತು ಡಿಸ್ಚಾರ್ಜ್ ಅಪ್ಲಿಕೇಶನ್ ಒಂದನ್ನು ಹಾಕ್ಕೊಳ್ತಾರೆ ದರ್ಶನ್ ಪರ ವಕೀಲರು ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ತುಂಬ ರಿಲ್ಯಾಕ್ಸೇಷನ್ ಸಿಕ್ಕಿದೆ ಅವರಿಗೆ. ಬೇಲ್ ಕಂಡೀಷನ್ ಫಾಲೋ ಮಾಡ್ತಾ ಇದ್ದೀವಿ, ಹೀಗಾಗಿ ವಿದೇಶಕ್ಕೆ ಹೋಗೋದಕ್ಕೆ ಅನುಮತಿ ಕೊಡಿ ಅಂತ ಅನುಮತಿಯನ್ನು ಪಡ್ಕೊಂಡ್ರು ಹಿಂದೆನೇ. ಇವತ್ತು ಈ ಪ್ರಕರಣದಲ್ಲಿ ತಮ್ಮ ಪಾತ್ರ ಏನೂ ಇಲ್ಲ ಅನ್ನೋದನ್ನೆಲ್ಲ ಹೇಳ್ತಾರಂತೆ ಅವ್ರ ಪರ ವಕೀಲರು. ಅದನ್ನು ಡಿಸ್ಚಾರ್ಜ್ ಅಪ್ಲಿಕೇಶನ್ ಅಂತಾರೆ. ಚಾರ್ಜ್ ಫ್ರೇಮ್ ಮಾಡೋಕ್ಕೂ ಮುಂಚೆ ಒಂದು ಡಿಸ್ಚಾರ್ಜ್ ಅಪ್ಲಿಕೇಶನ್ಗೆ ಅವಕಾಶ ಇರುತ್ತೆ. ನಿಮ್ಮ ಮೇಲೆ ಬಂದಿರೋ ಆರೋಪಕ್ಕೆ ನೀವೇನು ಹೇಳ್ತೀರಾ ಅಂತ. ಸಹಜವಾಗಿ ಆರೋಪಿಗಳು ನಿರಾಕರಿಸ್ತಾರೆ ಅದನ್ನು. ಹೀಗಾಗಿ ಚಾರ್ಜ್ ಫ್ರೇಮ್ ಪ್ರಕ್ರಿಯೆಯನ್ನು ಮಾಡಿ ನೆಕ್ಸ್ಟ್ ಟ್ರಯಲ್ ನಡೀಲಿ, ವಿಚಾರಣೆ ಆಗಲಿ, ಯಾರು ಸರಿ ಯಾರು ತಪ್ಪು ಅಂತ ನಡೀಲಿ ಅಂತ ಜಡ್ಜ್ ತೀರ್ಮಾನಕ್ಕೆ ಬರೋಕ್ಕೆ ಮುಂಚೆ ಕೊಡುವಂತಹ ಒಂದು ಅವಕಾಶ ಡಿಸ್ಚಾರ್ಜ್ ಅಪ್ಲಿಕೇಶನ್. ಸೊ ಅದನ್ನು ಹಾಕ್ಕೊಳ್ತಾರಂತೆ. ನೋಡೋಣ ಏನೇನಾಗುತ್ತೆ ಕೋರ್ಟ್ನಲ್ಲಿ ಇವತ್ತು, ಯಾವ ರೀತಿ ಪ್ರಾಸೆಸ್ ಆಗುತ್ತೆ, ಅಥವಾ ಕೇವಲ ಹಾಜರಾತಿ ಮತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿಗೆ ಮಾತ್ರ ಇದು ಸೀಮಿತ ಆಗುತ್ತಾ ಅನ್ನೋಂತ ನೋಡಬೇಕಾಗತ್ತೆ. ದರ್ಶನ್ ಏನೋ ಕುಂಟುತ್ತಲೇ ಸಾಗಿದ್ರು ಅನ್ನೋದು ಮಾಹಿತಿ ಇದೆ.